ನಮಸ್ಕಾರ ಗೆಳೆಯರೆ, ಫಿನ್ ಏಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ನೀವು ಥಂಬ್ನೇಲ್ನಲ್ಲಿ ನೋಡಿರ್ಬೋದು, ಹಾಗೂ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕಾಪಿ ಕ್ಯಾಟ್ ಇನ್ವೆಸ್ಟಿಂಗ್. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಹಿಟ್ ಮಾಡಿ. ಮುಂದೆ ಬರುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗವಾಗಿ ತಲುಪಬೇಕಂದ್ರೆ ನೀವು ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮರಿಬೇಡಿ. ನೀವು ಇನ್ನೂ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಲ್ಲ ಅಂದರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ. ನೀವು ಅಲ್ಲಿಂದ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು ಹಾಗೂ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು. ಫ್ರೀಯಾಗಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು ಅಪ್ಸ್ಟಾಕ್ಸ್ನಲ್ಲಿ, ಹಾಗೂ ಯಾವುದೇ ರೀತಿಯಾದಂಥ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕಾಪಿ ಮಾಡುವುದು, ಚೀಟಿ ಮಾಡುವುದು, ಇಂತಹ ಒಂದು ಶಬ್ದಗಳನ್ನು ನೀವು ಸಣ್ಣವರಿರಬೇಕಾದ್ರೆ ಕೇಳಿರ್ತೀರ. ಸ್ಕೂಲ್ನ ಟೈಮ್ನಲ್ಲಿ ನೀವು ಸ್ಕೂಲ್ನಲ್ಲಿ ಓದ್ತಿರ್ಬೇಕಾದ್ರೆ ಎಕ್ಸಾಮ್ಗಳಲ್ಲಿ ಈ ಒಂದು ಟರ್ಮ್ಸ್ ಬಹಳಷ್ಟು ಉಪಯೋಗಕ್ಕೆ ಬರ್ತವೆ ಅಥವಾ ಉಪಯೋಗಿಸಲ್ಪಡ್ತವೆ. ಹಾಗಾದರೆ ನಾವು ಈ ಒಂದು ಕಾಪಿ ಹಾಗೂ ಚೀಟಿಂಗ್ ಮಾಡುವಂತಹ ಒಂದು ಕಾನ್ಸೆಪ್ಟನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಸಹ ಬಳಸಬಹುದೇ ಅಂತ ನೀವು ಕೇಳ್ಬೋದು. ಮ್ಯಾಕ್ಸಿಮಮ್ ಜನರು ಈ ಒಂದು ಕಾನ್ಸೆಪ್ಟನ್ನೇ ಉಪಯೋಗ ಮಾಡ್ತಾರೆ, ಆದರೆ ಅವರಿಗೆ ಗೊತ್ತಿರೋದಿಲ್ಲ ಅಷ್ಟೇ. ನಾವು ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಆಗಿರ್ಬೋದು, ಫಂಡ್ ಹೌಸ್ ಆಗಿರ್ಬೋದು, ಇವರು ಯಾವ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ನ್ಯೂಸನ್ನು ನಾವು ಈ ಒಂದು ಬಿಸ್ನೆಸ್ ಚಾನಲ್ಗಳಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲಿ ನೋಡಿರ್ಬೋದು. ಅದನ್ನು ನೋಡಿಯೇ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಪೀಪಲ್ ಯಾರ್ಯಾರು ರಿಸರ್ಚ್ ಮಾಡೋದಿಲ್ವೋ ಅವರೆಲ್ಲರೂ ಕಾಪಿ ಕ್ಯಾಟ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯನ್ನೇ ಫಾಲೋ ಮಾಡ್ತಾರೆ, ಆದರೆ ಅವರಿಗೆ ಗೊತ್ತಿರೋದಿಲ್ಲ. ಆದರೆ ಈ ಒಂದು ವಿಷಯದಲ್ಲಿ ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ. ಏನಪ್ಪ ಅಂತಂದರೆ, ಕಾಪಿ ಯಾರು ಮಾಡ್ತಾರೋ ಅವರು ಯಾವಾಗಲೂ ಏನು ಮಾಡ್ತಾರೆ, ಯಾರಿಂದ ಕಾಪಿ ಮಾಡಿರ್ತಾರೋ ಅವ್ರಿಗಿಂತ ಕಡಿಮೆನೇ ಮಾರ್ಕ್ಸ್ ತೊಗೊಳ್ತಾರೆ. ಇದು ನಿಮಗೆ ಗೊತ್ತಿರುವಂಥ ವಿಷಯ. ಹಾಗಾದರೆ ರಿಟರ್ನ್ಸ್ನಲ್ಲಿಯೂ ಸಹ ಇದೇ ರೀತಿಯಾದಂತಹ ವ್ಯತ್ಯಾಸ ಇದ್ದೇ ಇರುತ್ತೆ. ಅದು ಯಾವ ಥರ ಅನ್ನೋದನ್ನು ನಾನು ಮುಂದೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸಿಂಪ್ಲಿ ಈ ಒಂದು ಕಾಪಿ ಕ್ಯಾಟ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಏನಪ್ಪ ಅಂತಂದರೆ, ಜಗತ್ತಿನ ಒಂದು ಫೇಮಸ್ ಇನ್ವೆಸ್ಟರ್ಸ್ ಯಾರಿರ್ತಾರಲ್ಲ ಅವರ ಒಂದು ಇನ್ವೆಸ್ಟಿಂಗ್ ಪ್ಯಾಟರ್ನನ್ನು ನಾವು ಫಾಲೋ ಮಾಡುವಂಥದ್ದು. ಅವರು ಯಾವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾರೋ ರೀಸೆಂಟ್ಲಿ ಅಂತಹ ಒಂದು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಇದನ್ನೇ ನಾವು ಕಾಪಿ ಕ್ಯಾಟ್ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಇದರ ಬಗ್ಗೆ ನಾವು ಕೆಲವೊಂದಿಷ್ಟು ರಿಪೋರ್ಟ್ಸನ್ನು ನೋಡಿದ್ದೀವಿ. ಇದರಲ್ಲಿ ಏನಾಗ್ತಾ ಆ ಒಂದು ರಿಪೋರ್ಟ್ಸ್ನಲ್ಲಿ ಏನಂದರೆ ಮಿಕ್ಸ್ಡ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ಒಳ್ಳೆಯದಂತಲೂ ಹೇಳಿಲ್ಲ ಹಾಗೂ ಕೆಟ್ಟದಂತಲೂ ಹೇಳಿಲ್ಲ. ಮಿಕ್ಸ್ಡ್ ರಿಯಾಕ್ಷನ್ ಕಂಡು ಬಂದಿದೆ. ಆದರೆ ನಾವು ಯಾವ ರೀತಿಯಾಗಿ ಕಾಪಿಯನ್ನು ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸಕ್ಸಸ್ ರೇಟ್, ಹಾಗೂ ಯಾರನ್ನು ನಾವು ಫಾಲೋ ಮಾಡ್ತೀವಿ ಅದ್ರ ಮೇಲೇನೂ ಬಹಳಷ್ಟು ಡಿಪೆಂಡ್ ಆಗಿರುತ್ತೆ ನಮ್ಮ ಸಕ್ಸಸ್ ರೇಟ್. ಹಾಗಾದರೆ ನಾವು ಯಾರನ್ನು ಫಾಲೋ ಮಾಡಬೇಕು? ನೀವು ಮಾರ್ಕೆಟ್ನಲ್ಲಿ ಬಹಳಷ್ಟು ವಿಷಯಗಳನ್ನು ನೋಡ್ತಾನೆ ಇರ್ತೀರ ಡೈಲಿ. ಈಗ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಇದ್ದೀರಾ ಅಂದರೆ ಡೈಲಿ ಅಪ್ಡೇಟ್ಸನ್ನು ನೀವು ನೋಡ್ತಾನೆ ಇರ್ತೀರ, ಹಾಗೂ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಬಗ್ಗೆ ಮಾಹಿತಿಯನ್ನು ಸಹ ಕಲೆಕ್ಟ್ ಮಾಡ್ತಾ ಇರ್ತೀರ. ಎಕ್ಸಾಂಪಲ್ ಆಗಿ ನಾವು ನೋಡಿದರೆ ವಾರನ್ ಬಫೆಟ್, ಇವರ ಒಂದು ಇನ್ವೆಸ್ಟ್ಮೆಂಟ್ ಪ್ರಿನ್ಸಿಪಲ್ಸ್ನೇ ಬೇರೆ ಇರ್ತದೆ. ಮತ್ತು ಇನ್ನೂ ಜಗತ್ತಿನಲ್ಲಿ ಬೇರೆ ಬೇರೆ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡುವಂಥವರು ಇದ್ದಾರೆ. ಇವರಿಗಿಂತ ಜಾಸ್ತಿ ರಿಟರ್ನ್ಸನ್ನು ತೆಗೆದವರು ಇದ್ದಾರೆ. ಅದು ಲಾಂಗ್ ಟರ್ಮ್ನಲ್ಲಿ ಅಲ್ಲ, ಆದರೆ ಶಾರ್ಟ್ ಟರ್ಮ್ನಲ್ಲಿ ಅಂತ ಅವರ ಒಂದು ಪೋರ್ಟ್ಫೋಲಿಯೋ, ಅವರ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಸಹ ಬೇರೆ ಇರ್ತದೆ. ಈಗ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇರುವಂತಹ ಒಂದು ಇನ್ವೆಸ್ಟರ್ ಆಗಿರ್ಬೋದು, ಹಾಗೂ ದೊಡ್ಡ ಮನಿ ಮ್ಯಾನೇಜ್ಮೆಂಟ್ ಕಂಪನಿ ಏನಿರ್ತದೆ, ದೊಡ್ಡ ದೊಡ್ಡ ಕಂಪನಿಗಳು ಕೋಟಕ್ ಆಗಿರ್ಬೋದು, SBI ಆಗಿರ್ಬೋದು, ಇವೆಲ್ಲವೂ ಇನ್ವೆಸ್ಟ್ಮೆಂಟ್ ಒಂದು FIIs ಅಂತ ಏನು ಹೇಳ್ತೀವಿ, FIIs ಹಾಗೂ DIs ಅಂತ ಏನು ಹೇಳ್ತೀವಿ, ಅವರ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನೂ ಬೇರೆ ಇರುತ್ತೆ. ಆದ್ದರಿಂದ ನಾವು ಯಾರು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರನ್ನೇ ಫಾಲೋ ಮಾಡೋದು ಉತ್ತಮ. ಈ ಒಂದು ಸ್ಟ್ರಾಟಜಿಯಲ್ಲಿ ರಿಸ್ಕ್ ಸಹ ಇರುತ್ತೆ. ರಿಸ್ಕ್ ಏನಪ್ಪ ಅಂತಂದರೆ, ಸಕ್ಸಸ್ ಗ್ಯಾರಂಟಿ ಏನಿರೋದಿಲ್ಲ. ಇಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾರೂ ಸಹ ಗ್ಯಾರಂಟಿಡ್ ರಿಟರ್ನ್ಸನ್ನು ಕೊಡೋದಿಲ್ಲ. ಯಾರಾದರೂ ನಿಮಗೆ ಗ್ಯಾರಂಟಿಡ್ ರಿಟರ್ನ್ಸನ್ನು ಕೊಡ್ತಾರೆ ಅಂತ ಹೇಳಿದರೆ ಅವರು ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ. ಹೌದಾ? ಮ್ಯಾಕ್ಸಿಮಮ್ ತೆಗೆದಿರಬಹುದು ರಿಟರ್ನ್ಸ್, ಆದರೆ ಕನ್ಸಿಸ್ಟೆಂಟ್ಲಿ ಗ್ಯಾರಂಟಿಡ್ ರಿಟರ್ನ್ಸನ್ನು ಪಡೆಯೋದು ಬಹಳ ಕಷ್ಟ. ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಹಳ ಅನ್ಸರ್ಟೆನಿಟೀಸ್ ಈ ಒಂದು ಮಾರ್ಕೆಟ್ನಲ್ಲಿ ಇರುತ್ತೆ. ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಸಹ ಒಂದೊಂದು ಸಾರಿ ಫೇಲ್ ಆಗಬಹುದು. ಆ ಒಂದು ಅವರ ಒಂದು ಸೆಲೆಕ್ಷನ್ ಸಹ ಫೇಲ್ ಆಗಬಹುದು. ಅವರನ್ನೇ ಫಾಲೋ ಮಾಡಿ ನೀವು ಆ ಒಂದು ಕಂಪನಿಯಲ್ಲಿ ಫೇಲ್ಡ್ ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಸಹ ಇನ್ವೆಸ್ಟ್ ಮಾಡಿದ್ದೀರ ಅಂದರೆ ಅಲ್ಲಿ ಕ್ಯಾಪಿಟಲ್ ರಿಸ್ಕ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅದು ಅಲ್ಲದೆ ಕೆಲವೊಂದು ಸಾರಿ ನಮಗೆ ಇನ್ಫಾರ್ಮೇಷನ್ ಏನಾಗುತ್ತೆ, ಬಹಳ ಲೇಟಾಗಿ ಸಿಕ್ಕಿಬಿಡುತ್ತೆ. ನಾವು ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಆ ಸ್ಟಾಕ್ ಮೇಲೆ ಹೋಗಿರ್ತದೆ, ಅವಾಗೂ ಸಹ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಇರ್ತವೆ. ಅದು ಅಲ್ಲದೆ ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ವಿಷಯ ಅಂತೂ ಯಾರೂ ಮುಚ್ಚಿಟ್ಟಿರೋದಿಲ್ಲ. ಈ ಒಂದು ವಿಷಯ ಪಬ್ಲಿಕ್ ಡೊಮೈನಿಗೆ ಗೊತ್ತಿರುತ್ತೆ.
ಅದರಿಂದ ಬಹಳಷ್ಟು ಜನ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬರ್ಬೋದು. ಆ ಒಂದು ನ್ಯೂಸನ್ನು ಕೇಳಿ ದೊಡ್ಡ ಇನ್ವೆಸ್ಟರ್ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತಂದು. ನೀವು ರಾಕೇಶ್ ಜುಂಜುನ್ವಾಲಾ ಅವರ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಿರ್ಬೋದು. ಝೀ ಮರ್ಜರ್ ಬಗ್ಗೆ ಒಂದು ನ್ಯೂಸ್ ಏನೋ ಬಂದಿತ್ತು. ಅವರು ಆ ಒಂದು ನ್ಯೂಸಿಂದ ಕೇವಲ 50 ಕೋಟಿ ರೂಪಾಯಿಯನ್ನು ಗಳಿಸಿದರು. ಕೇವಲ ಒಂದು ವೀಕ್ನ ಒಂದು ಟ್ರೇಡಿಂಗ್ ಸೆಷನ್ನಲ್ಲಿ 50 ಕೋಟಿಯಷ್ಟು ಗಳಿಸಿದರು. ನಂತರ ನೀವು ನೋಡಿರ್ಬೋದು ಸ್ಟಾಕ್ನ ಗತಿ ಯಾವ ಥರ ಆಯಿತು ಅಂತಂದು. ಈಗ ಇಷ್ಟೆಲ್ಲ ಹೇಳಿದ್ವಿ. ಹಾಗಾದರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅದೆಲ್ಲವನ್ನು ಯಾವ ಥರ ತಿಳ್ಕೊಳ್ಳೋದು ಅನ್ನೋದನ್ನು ನಾನು ಹೇಳ್ತೀನಿ. ನೀವು ಒಂದು ಗೂಗಲ್ನ ಒಂದು ಬ್ರೌಸರ್ನ ಓಪನ್ ಮಾಡಿ, ನೀವು ಅದರಲ್ಲಿ ಟ್ರೆಂಡ್ ಲೈನ್ ಅಂತ ಒಂದಿದೆ ವೆಬ್ಸೈಟು, TREND, ಇಲ್ಲಿ ನೀವು ನೋಡ್ತಿರ್ಬೋದು ಟ್ರೆಂಡ್ ಲೈನ್ ಅಂತಂದು. ಅದ್ರ ಮೇಲೆ ಒತ್ತಿದ ಮೇಲೆ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಆಪ್ಷನ್ ಓಪನ್ ಆಗುತ್ತೆ. ನೀವು ವೆಬ್ಸೈಟ್ನ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, trendline.com ಅಂತಂದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಗ್ರೀನ್ ಆ್ಯರೋ ಇಂದ ಇಲ್ಲಿ ಈ ಥರದ ಒಂದು ಆಪ್ಷನ್ಸ್ ಇದ್ದಾವೆ. ಇಲ್ಲಿ ನೀವು ಸೂಪರ್ ಸ್ಟಾರ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೂಪರ್ ಸ್ಟಾರ್ಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರ್ತದೆ 3 ಡಿಫ್ರೆಂಟ್ ಆಪ್ಷನ್ಸ್ ಇದೆ ನಿಮಗೆ. ಇಲ್ಲಿ ಇಂಡಿವಿಜುವಲ್ ಇನ್ವೆಸ್ಟರ್ಸ್, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, FIS. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ DIS ಅಂತ ಮೊದಲು ಏನು ಹೇಳಿದೆ, ಇಂಡಿಯನ್ ಒಂದು ಇನ್ವೆಸ್ಟ್ಮೆಂಟ್ ಕಂಪನಿಗಳೇನಿರ್ತವೆ ಅವು, ಮತ್ತು FIS ಅಂದರೆ ಬೇರೆ ದೇಶದ ಒಂದು ಇನ್ವೆಸ್ಟ್ಮೆಂಟ್ ಕಂಪನಿಗಳು. ನಾವು ಸದ್ಯಕ್ಕೆ ಈಗ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಕ್ಯಾಟಗರಿಯಲ್ಲಿ ನೋಡಬೇಕಾದ್ರೆ ನೀವು ಕೆಳಗೆ ಇಲ್ಲಿ ನೋಡ್ತಾ ಇರ್ಬೋದು, ಮುಖೇಶ್ ಅಂಬಾನಿ ಫ್ಯಾಮಿಲಿ ಆಗಿರ್ಬೋದು, ರಾಧಾಕೃಷ್ಣನ್ ದಮಾನಿ, ಈ ಥರದ ಪ್ರೇಮ್ಜಿ ಅಸೋಸಿಯೇಟ್ಸ್, ರಾಕೇಶ್ ಜುಂಜುನ್ವಾಲಾ ಮತ್ತು ರೇಖಾ ಜುಂಜುನ್ವಾಲಾ, ಈ ಥರದ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನಿದ್ದಾರೆ ಇಂಡಿಯಾದಲ್ಲಿ, ಅವರ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ಇಲ್ಲಿ ತೋರಿಸ್ತದೆ. ನನಗೆ ಪರ್ಸ್ನಲಿ ಇವರು ಆಶೀಶ್ ಕಚೋಲಿಯಾ ಹಾಗೂ ವಿಜಯ್ ಕೇಡಿಯಾ ಇಬ್ಬರು ಪರ್ಸ್ನಲಿ ಬಹಳಷ್ಟು ಇಷ್ಟ ಆಗ್ತಾರೆ. ಇವರ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಹಳ ಸಿಂಪಲ್ ಆಗಿರ್ತದೆ ಹಾಗೂ ಲಾಂಗ್ ಟರ್ಮ್ವರೆಗೆ ಇವರು ಸ್ಟಾಕ್ಸನ್ನು ಹೋಲ್ಡ್ ಮಾಡ್ತಾರೆ. ಹಾಗೂ ಇವರು ಸ್ವಲ್ಪ ನೀವು ಹೇಳ್ಬೋದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಸಹ ಮಾಡ್ತಾರೆ. ಇವರು ಸ್ವಲ್ಪ ಮೈಕ್ರೋ ಕ್ಯಾಪ್ ಅಥವಾ ಸ್ಮಾಲ್ ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾನು ಎಕ್ಸಾಂಪಲ್ ಆಗಿ ಆಶೀಶ್ ಕಚೋಲಿಯಾ ಅವರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಆಶೀಶ್ ಕಚೋಲಿಯಾ ಅವರ ಒಂದು ಪೋರ್ಟ್ಫೋಲಿಯೋನ ನಾವಿಲ್ಲಿ ನೋಡಬಹುದು. ಅವರ ಒಂದು ನೆಟ್ವರ್ತ್ ಹಿಸ್ಟ್ರಿಯನ್ನು ನಾವು ಇಲ್ಲಿ ನೋಡಬಹುದು, ಯಾವ ರೀತಿಯಾಗಿ ಅವರ ಒಂದು ನೆಟ್ವರ್ತ್ ಇಂಪ್ರೂವ್ಮೆಂಟನ್ನು ತೋರಿಸಿದೆ ಅಂತಂದು. ರೀಸೆಂಟಾಗಿ ಇವರು ಯಾವ ತರಹದ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ, ಯಾವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಹಾಗೂ ಯಾವ ಕಂಪನಿಗಳಲ್ಲಿ ಸೆಲ್ ಮಾಡಿದ್ದಾರೆ ಅನ್ನೋದನ್ನು ನೀವು ಈ ಒಂದು 2 ಗ್ರಾಫ್ಗಳಲ್ಲಿ ನೋಡಬಹುದು. ಹಾಗಾದರೆ ಕೆಳಗಡೆ ಬಂದಾಗ ನೀವು ಇಲ್ಲಿ ಸ್ಟಾಕ್ಸ್ನ ಹೆಸರನ್ನು ನೋಡ್ತಾ ಇದ್ದೀರಾ. ರೀಸೆಂಟಾಗಿ ಇಲ್ಲಿ ನೋಡ್ತಿರ್ಬೋದು ನೀವು ಮಾರ್ಚ್ 2024 ಹೋಲ್ಡಿಂಗ್ಸನ್ನು ಇಲ್ಲಿ ತೋರಿಸಿದ್ದಾರೆ. ಮಾರ್ಚ್ 2024 ಹೋಲ್ಡಿಂಗ್ನ ಒಂದು ಚೇಂಜ್ ಅಂದರೆ ಈಗ ಅವರು ಹೊಸ ಯಾವ ಕಂಪನಿಗಳನ್ನು ಅವರ ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಮಾಡಿದರು ಅಲ್ಲಿ ನೀವು ಅಂತ ಬರುತ್ತೆ. ಚೇಂಜ್ ಏನಪ್ಪ ಅಂತಂದರೆ ಇಲ್ಲಿ 0.2% ಅಂದರೆ ಇಲ್ಲಿ ಇನ್ಕ್ರೀಸ್ ಮಾಡಿದರು. ಹೋದ ಒಂದು ಕ್ವಾರ್ಟರ್ಗೆ ಕಂಪೇರ್ ಮಾಡಿದರೆ ಈ ಒಂದು ಕ್ವಾರ್ಟರ್ನಲ್ಲಿ ಇವರು ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೂ ಇಲ್ಲಿ ಮುಂದೆ ಹೋದಂತೆಲ್ಲ ನೀವು ನೋಡ್ತಿರ್ಬೋದು ಇಲ್ಲಿ ಡಿಕ್ರೀಸ್ ಮಾಡ್ಕೊತಾ ಹೋಗಿದ್ದಾರೆ. ಹೋದ ಒಂದು ಕ್ವಾರ್ಟರ್ಗೆ ಕಂಪ್ಯಾರಿಸನ್ನಲ್ಲಿ ಈ ಒಂದು ಕ್ವಾರ್ಟರ್ನಲ್ಲಿ ಅವರು ಸ್ಟಾಕ್ಸನ್ನು ಸೆಲ್ ಮಾಡಿದ್ದಾರೆ ಅಂತ. ಹಾಗಾದರೆ ಈಗ ನೀವು ನೋಡಿ ಇಲ್ಲಿ ಈ ಒಂದು ಕ್ವಾರ್ಟರ್ನಲ್ಲಿ ಅವರು 3 ಹೊಸ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇದನ್ನು ನೋಡಿ ಸಹ ನೀವು ಕೆಲವೊಂದಿಷ್ಟು ಸ್ಟಾಕ್ ಐಡಿಯಾಸನ್ನು ನೋಡಬಹುದು. ಆದರೆ ನೀವು ಯಾವುದೇ ಒಂದು ಕಂಪನಿಯನ್ನು ನೀವು ಈ ಒಂದು ಇನ್ವೆಸ್ಟರ್ನಿಂದ ನೋಡಿದ ಮೇಲೆ ಆ ಒಂದು ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ರಿಸರ್ಚ್ ಮಾಡಬೇಕು. ಆದ ನಂತರವೇ ಇನ್ವೆಸ್ಟ್ ಮಾಡಬೇಕು. ಬ್ಲೈಂಡ್ಲಿ ಅವರನ್ನು ಫಾಲೋ ಮಾಡಿ ನೀವು ಇನ್ವೆಸ್ಟ್ ಮಾಡಬಾರ್ದು. ಇದು ನನ್ನ ಒಂದು ಪರ್ಸನಲ್ ಸಲಹೆ ಅಂತ ತಿಳ್ಕೊಳ್ಳಿ ನೀವು. ಇದು ಅರ್ಥ ಆಯ್ತಲ್ಲ ಗೆಳೆಯರೆ. ಇದೇ ತರಹ ನೀವು ಬೇರೆ ಬೇರೆ ಇನ್ವೆಸ್ಟರ್ಸ್ದು ಇಲ್ಲಿ ಡೀಟೇಲ್ಸ್ ಇರ್ತದೆ, ನೀವು ನೋಡ್ಕೋಬೋದು. ಟ್ರೆಂಡ್ ಲೈನ್ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ನೋಡ್ಕೋಬೋದು. ಅದು ಅಲ್ಲದೆ ನೆಕ್ಸ್ಟ್ ನಾನು ಮೊದಲೇ ಹೇಳಿದಾಗೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದರಲ್ಲಿ ಬರ್ತಾರೆ. SBI ಗ್ರೂಪ್, ICICI ಗ್ರೂಪ್, HDFC ಗ್ರೂಪ್, ಈ ಥರದ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಕಂಪನಿಗಳು ಬರ್ತವೆ. ನೀವು ಆಮೇಲೆ ಬೇಕಿದ್ರೆ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ನೋಡ್ಬೋದು. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಕಂಪನಿಗಳು ಇಲ್ಲಿ ನಿಮಗೆ ತೋರಿಸ್ತದೆ. ಈ ಒಂದು ವೆಬ್ಸೈಟ್ನಿಂದ ನಿಮಗೆ ಬಹಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಈ ಎಲ್ಲ ಪೋರ್ಟ್ಫೋಲಿಯೋಗಳನ್ನು ಒಂದ್ಸರಿ ನೋಡಿ. ನಿಮಗೆ ಗೊತ್ತಿಲ್ಲದ ಬಹಳಷ್ಟು ವಿಷಯಗಳು ಈ ಒಂದು ವೆಬ್ಸೈಟಿಂದ ಗೊತ್ತಾಗುತ್ತೆ. ಹಾಗೂ ಗೊತ್ತಿಲ್ಲದ ಬಹಳಷ್ಟು ಕಂಪನಿಗಳು ಸಹ ನಿಮಗೆ ಗೊತ್ತಾಗ್ತವೆ. ಒಂದು ಒಳ್ಳೆ ಕಂಪನಿಯನ್ನು ಸಹ ನೀವು ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿ ಅದರ ಮೇಲೆ ರಿಸರ್ಚ್ ಮಾಡಿ ನಂತರ ಇನ್ವೆಸ್ಟ್ ಮಾಡಿ. ಇದು ನನ್ನ ಒಂದು ಧ್ಯೇಯವಾಕ್ಯ. ಸರ್ಚ್ ಮಾಡಿ, ಅದರ ಮೇಲೆ ರಿಸರ್ಚ್ ಮಾಡಿ, ನಂತರ ಇನ್ವೆಸ್ಟ್ ಮಾಡಿ. ಈ ಒಂದು ವಾಕ್ಯಕ್ಕೆ ಒಂದು ಲೈಕ್ ಆದರೂ ಬರಲೇಬೇಕು ನಿಮ್ಮ ಕಡೆಯಿಂದ. ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಂದು ಲೈಕನ್ನು. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ವಿಡಿಯೋ ಯಾವ ಥರ ಇತ್ತು ನಮಗೆ ಕಮೆಂಟ್ನಲ್ಲಿ ತಿಳಿಸಿ.
ನಾವು ಯಾವುದೇ ರೀತಿಯಾದಂಥ ಒಂದು ಪ್ರೆಸೆಂಟೇಷನ್ಸ್ನ ಇಲ್ಲಿ ಮಾಡಿಲ್ಲ ಸದ್ಯಕ್ಕೆ ವಿಡಿಯೋದಲ್ಲಿ. ವಿಡಿಯೋನ ಭಾಳಷ್ಟು ನ್ಯಾಚುರಲ್ ಆಗಿ ಇಟ್ಟಿದ್ದೀನಿ. ಮುಂದೆ ಹೋಗಿ ಇಂಪ್ರೂವ್ಮೆಂಟ್ಸ್ ಆಯಿತು ಅಂದರೆ ನಾವು ಆದಷ್ಟು ಟ್ರೈ ಮಾಡ್ತೀವಿ ಒಂದು ಒಳ್ಳೆಯ ಗ್ರಾಫಿಕಲ್ ಪ್ರೆಸೆಂಟೇಷನ್ನ ನಿಮಗೆ ತೋರಿಸೋಕ್ಕೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಲೆಂದಿ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋನ ನೀವು 2x ಸ್ಪೀಡ್ನಲ್ಲಿ ನೋಡಿಕೊಂಡ್ರೆ ಒಳ್ಳೆಯದು, ಉತ್ತಮ. ಇವತ್ತು ಅಂತೂ ಲಾಸ್ಟಿಗೆ ಅನೌನ್ಸ್ ಮಾಡಿದೆ. ನೆಕ್ಸ್ಟ್ ಟೈಮ್ ನೀವು ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದರೆ 2xನಲ್ಲಿ ನೋಡಿ, ನಿಮ್ಮ ಟೈಮನ್ನು ಉಳಿಸಿ. ಟೈಮ್ ಬಹಳ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಸಹ ಅಂತ ಹೇಳ್ಬೋದು. ನೀವು ಯಾವ ಒಂದು ವಿಷಯದಲ್ಲಿ ನಿಮ್ಮ ಒಂದು ಟೈಮನ್ನು ಇನ್ವೆಸ್ಟ್ ಮಾಡ್ತೀರಾ ಅದು ನಿಮ್ಮ ಒಂದು ಫ್ಯೂಚರನ್ನು ಡಿಸೈಡ್ ಮಾಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದ ಹಾಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.